ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಬಿನ್ನಹವ ಕೇಳುವವನ್ನೇ, ನನ್ನ ಕಣ್ಣೀರು ಕಾಯುವವನ್ನೇ, ಸುಖ ಕೊಡುವವನೇ, ಸ್ತೋತ್ರ ಏಸಯ್ಯ. ಸುಖ ಕೊಡುವವನೇ, ಸ್ತೋತ್ರ ಏಸಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕು ಅಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕು ಅಯ್ಯ. ಅಯ್ಯ ಮಾತೊಂದೇ ಸಾಕು ಅಯ್ಯ, ಅಯ್ಯ ಮಾತೊಂದೇ ಸಾಕು ಅಯ್ಯ. ಪ್ರಿಯರೇ, ಆತನ ಮಾತು ಒಂದು ಸಾಕು ನಮಗೆ. ಆತನು ಮಾತಾಡಿದರೆ ಸಾಕು. ಕರ್ತನು ಒಂದು ಸಣ್ಣ ಮಾತಾಡಿದರೆ ಸಾಕು, ಅದ್ಭುತಗಳು ನಡೀತವೆ. ಒಂದೇ ಒಂದು ಸಣ್ಣ ಮಾತು ಸತತ ಲಾಜರನನ್ನು ಒಂದು ಸಣ್ಣ ಮಾತಿನಿಂದ ಬದುಕಿಸ್ತಾನೆ. ಶಿಷ್ಯರು ರಾತ್ರಿ ಪೂರ ಬಲೆಗಳನ್ನು ಬೀಸಿ ಮೀನು ಸಿಕ್ಕದೇ ಇದ್ದಾಗ ಕರ್ತನೊಂದು ಮಾತು ಹೇಳ್ತಾನೆ. ಒಂದೇ ಒಂದು ಮಾತು. ಕಡೆಗೆ ಅವರಿಗೆ ಆ ಮೀನುಗಳು ಬಿದ್ದಂಥ ರಾಶಿ ರಾಶಿ ಹೊತ್ತುಕೊಳ್ಳುವುದಕ್ಕೂ ಕಷ್ಟ ಆಯಿತು. ಇವತ್ತು ಕರ್ತನು ಒಂದು ಮಾತು ಹೇಳ್ತಾನೆ. ಆ ಮಾತೇನೆಂದರೆ ನಿಮಗೆ ಆರೋಗ್ಯ ಕೊಡ್ತಾನೆ. ಕರ್ತನೊಂದು ಮಾತು ನಿಮಗೆ ಬಲ ಕೊಡ್ತಾನೆ. ಕರ್ತನು ನಿಮಗೆ ಸುಖ ಕೊಡ್ತಾನೆ. ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸಹಾಯ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಪ್ರಿಯರೇ, ಇವತ್ತು ನೀವು ಸಹಾಯಕ್ಕೋಸ್ಕರ ಕಾದು ಕಾದು ಸುಸ್ತಾಗಿರಬಹುದು. ಇವತ್ತು ದೇವರು ಕೊಡುವಂಥ ವಾಗ್ದಾನ ಏನಂದರೆ, ಕರ್ತನು ನಿಮಗೆ ಸಹಾಯ ಮಾಡ್ತಾನೆ. ಆತನ ಮಕ್ಕಳು ಅನೇಕರಿಗೆ ಸಾಲ ಕೊಡುವರು ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಈ ಎರಡು ವಾಗ್ದಾನಗಳು ಈ ಪ್ರಾರ್ಥನೆಯಲ್ಲಿ ನೆರವೇರಿಸ್ತಾನೆ. ಒಂದು, ನಿಮಗೆ ಕರ್ತನು ಸಹಾಯ ಮಾಡ್ತಾನೆ. ಎರಡು, ನಿಮ್ಮ ಸಾಲಗಳನ್ನು ಕರ್ತನು ನೀಗಿಸುವವನಾಗಿದ್ದಾನೆ. ನಾವು ಮಾಡಬೇಕಾಗಿರೋದಿಷ್ಟೇ. ಮತ್ತಾಯ 6ನೇ ಅಧ್ಯಾಯ 14, ನೀವು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸುವುದಾದರೆ ಪರಲೋಕದ ನಿಮ್ಮ ತಂದೆಯೂ ಸಹ ನಿಮ್ಮನ್ನು ಕ್ಷಮಿಸುವನು. ಪ್ರಿಯರೇ, ಇವತ್ತು ತುಂಬ ದಿನಗಳಿಂದ ನಿಮಗೆ ಯಾರ್ಯಾರು ಅವಮಾನ ಮಾಡಿದ್ದಾರೋ, ಯಾರ್ಯಾರು ಕಣ್ಣೀರು ಹಾಕಿಸಿದ್ದಾರೋ, ಯಾರ್ಯಾರು ನಿಮ್ಮ ಕುರಿತು ಹಿಂದೆಯಿಂದ ಮಾತನಾಡಿದ್ದಾರೋ ಅವರನ್ನು ಕ್ಷಮಿಸಿಬಿಡಿ. ಅವರನ್ನು ಕ್ಷಮಿಸಿಬಿಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಅವ್ರ ಬಗ್ಗೆ ಮಾತಾಡೋದು ಬೇಡ, ಮುಂದೆಯೂ ಮಾತಾಡೋದು ಬೇಡ, ಹಿಂದೆಯೂ ಮಾತಾಡೋದು ಬೇಡ. ಕರ್ತನಿಗೆ ಒಪ್ಪಿಸಿಬಿಡಿ. ಕರ್ತನು ಆಶೀರ್ವದಿಸ್ತಾನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ನನ್ನ ಕುರಿತು ಹಿಂದೆ ಮಾತಾಡಿರುವವರು, ಮುಂದೆ ಮಾತಾಡಿರುವವರು, ನನ್ನ ಕುರಿತು ಇಲ್ಲೂ ಸಲ್ಲದ ಮಾತಾಡಿರುವವರು, ನನಗೆ ನೋವು ಮಾಡಿರೋರನ್ನ ನಿಮ್ಮ ಪಾದದಲ್ಲಿಟ್ಟು ಬೇಡ್ತೇನೆಪ್ಪ. ಅವರನ್ನು ನಾನು ಕ್ಷಮಿಸ್ತೇನೆ, ನೀವು ನನ್ನನ್ನು ಕ್ಷಮಿಸಿ. ಮಕ್ಕಳೆಲ್ಲ ಸಾಲಗಳು ಹೋಗಲಿಯಪ್ಪ, ಮಕ್ಕಳಿಗೆ ಸಹಾಯ ಬರಲಿಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಅಮೇನ್, ಅಮೇನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದೇವರು ನಿಮ್ಮನ್ನು ಕಟ್ತಾನೆ. ದೇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾನೆ.
ಹೇರಳವಾಗಿ ಪ್ರೀತಿಸ್ತಾನೆ, ಆಶೀರ್ವದಿಸುವವನಾಗಿದ್ದಾನೆ. ಆಮೆನ್.